ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಏನಾಯಿತು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮೇಟಿ ಅವರು? 75 ವರ್ಷ ವಯಸ್ಸಾಗಿದೆ, ಸಾಕಷ್ಟು ಮಹತ್ತರ ಕಾರ್ಯಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಹೌದಾ, ಏನು ಅಂದ್ರೆ ಇವರು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಇವರಿಗೆ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಆರೋಗ್ಯದ ಒಂದು ಸಮಸ್ಯೆ ಇತ್ತು. ಹೀಗಾಗಿ ಇವರು ಇತ್ತೀಚೆಗೆ ಈ ಒಂದು ವಾರದಲ್ಲಿ ಒಂದು ಬಹಳ ಆರೋಗ್ಯದ ತೀವ್ರತೆ ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಅಪ್ಲೋ ಆಸ್ಪತ್ರೆಯಲ್ಲಿ ಇವರನ್ನು ಚಿಕಿತ್ಸೆಗೆ ದಾಖಲಾಗಿತ್ತು. ಆದ್ರೆ ಈ 2 ದಿನದಲ್ಲಿ ಅವರು ಏನು ಉಸಿರಾಟ ತೊಂದರೆ ಉಂಟಾಗಿದ್ದ ಪರಿಣಾಮ ಏನು ಅವರು ಹೀಗೆ ಇನ್ನು ಬೆಳಗಿನ ಜಾವ ನಿಧನ ಹೊಂದಿದ್ದಾರೆ ಅಂತ ಅಧಿಕೃತ ಒಂದು ಮಾಹಿತಿ ಬಂದಿದೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತರಿದ್ರು ಮತ್ತು ಜೊತೆಗೆ ಇವರು ಒಟ್ಟು 5 ಬಾರಿ MLA ಆಗಿದ್ದಾರೆ, 1 MP ಆಗಿದ್ದಾರೆ. ಇದರ ಮಧ್ಯೆ 2 ಬಾರಿ ಇವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದ ಛಾಪು ಮೂಡಿಸಿದ್ರು. ಈ ಭಾಗದಲ್ಲಿ ನಿಧನದಿಂದಾಗಿ ಈ ಭಾಗದಲ್ಲಿ ಏನು ದುಃಖ ಆಗಿದೆ ಅದು ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ. ಇವರು ಮೂಲತಃ ಒಂದು JDS ಪಕ್ಷದಿಂದ ಬಂದವರು. ಅಂದ್ರೆ ಈ ಹಿಂದೆ ದೇವೇಗೌಡರು ಏನ್ JDS ಪಕ್ಷ ಕಟ್ಟಿದ್ರು, ಆ JDS ಪಕ್ಷ ಜೊತೆ ಸಿದ್ದರಾಮಯ್ಯ ಇದ್ರು. ಸಿದ್ದರಾಮಯ್ಯ ಬೆಂಬಲಿಗರಾಗಿ ಇವರು ಬಂದಿದ್ರು. ಇವರು ಅವರಿದ್ರು. ಹೀಗಾಗಿ ಇವರು ಮತ್ತೆ ಕುರುಬ ಸಮಾಜದ ಪ್ರಮುಖ ವ್ಯಕ್ತಿ ಆಗಿರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ಒಂದು ತಮ್ಮದೇ ಆದಂತ ರಾಜಕೀಯದಲ್ಲಿ ಛಾಪು ಮೂಡಿಸಿದ್ರು. ಸುಮಾರು ಇವರಿಗೆ 80 ವಯಸ್ಸು ಆಗಿದೆ. ಈಗ ಆ 80 ವಯಸ್ಸನ್ನ ಆಗಿರೋ ಹಿನ್ನೆಲೆಯಲ್ಲಿ ಏನು ಅನಾರೋಗ್ಯ ಹಿನ್ನೆಲೆ ಇವರು ಚಿಕಿತ್ಸೆಗೆ ಸ್ಪಂದನೆ ನೀಡಿದ ಕಾರಣ ಇಂದು ಮೃತಪಟ್ಟಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಕೆಲಸ ಮಾಡಿ ಬಂದಿದ್ದಾರೆ. ಅಂದ್ರೆ ಇವರು ಇನ್ನೊಂದು ಮಹತ್ವ ಕಾರ್ಯ ಅಂದ್ರೆ ಮೊದಲು ಗುಳೇದಗುಡ್ಡ ಮತಕ್ಷೇತ್ರ ಇತ್ತು. ಆ ಗುಳೇದಗುಡ್ಡ ಮತಕ್ಷೇತ್ರದಲ್ಲಿ ಶಾಸಕರಾಗುವ ಮೂಲಕ ಇವರು ತಮ್ಮ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಬಂದಿದ್ದಾರೆ. ಈ ಮುಂಚೆ ಏನು PKPS ಮೊದಲು ಇವರು ರಾಜಕೀಯ ಪದಾರ್ಪಣೆ ಮಾಡಿದ್ದು ಏನು PKPS ಬ್ಯಾಂಕಿನಿಂದ PKPS ಅಧ್ಯಕ್ಷರಾಗುವ ಮೂಲಕ ರಾಜಕೀಯಕ್ಕೆ ಇವರು ಪದಾರ್ಪಣೆ ಮಾಡಿದ್ದಾರೆ. ಹೀಗಾಗಿ ಇದು ಸಾಕಷ್ಟು ಒಂದು ಏನು ಬರೀ ಕೇವಲ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸಹ ಇವರು ತಮ್ಮದೇ ಆದಂತಹ ರಾಜಕೀಯ ಛಾಪು ಮೂಡಿಸಿಕೊಂಡು ಬಂದಿದ್ದಾರೆ. ಒಮ್ಮೆ ಸಹ MP ಆಗಿದ್ದಾರೆ ಮತ್ತು 2 ಬಾರಿ ಸಚಿವರಾಗಿದ್ದಾರೆ. ಒಮ್ಮೆ ಅಬಕಾರಿ ಸಚಿವರಾಗಿದ್ರು, ಒಮ್ಮೆ ಅರಣ್ಯ ಇಲಾಖೆಯ ಸಚಿವರಾಗಿದ್ದರು. ಹೀಗಾಗಿ ಇದೊಂದು ದೊಡ್ಡ ಏನು ಅವ್ರ ಕಾರ್ಯಕರ್ತರಿದೆ, ಅವ್ರ ಕಾರ್ಯಕರ್ತರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು ರೋಜಾ. ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.